ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಹಾಗೆ ಮಂಗೆ ಗಲ್ಲು ಶಿಕ್ಷೆ ಆಯ್ತಾ, ಜೊತೆಗೆ ಇಲ್ಲಿ ದೇವ್ಯಾನಿ ಹಾಗೆ ಭದ್ರ ಇಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಭದ್ರನ ಹಿಂದೆ ಇರ್ತಕ್ಕಂಥ ಕಾಣದ ಕೈ ದೇವ್ಯಾನಿದು ಅನ್ನೋ ಸತ್ಯ ಅಜಿತ್ಗೆ ಗೊತ್ತಾಗೋಯ್ತಾ. ಭೂಮಿ ಅಜಿತ್ ವಿರುದ್ಧ ತಿರುಗಿ ಬಿದ್ದದ್ ಯಾಕೆ, ಕೋರ್ಟ್ಗೆ ಬಂದದ್ ಯಾಕೆ, ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಯಾವಾಗಲೂ ಒಂದಾಗಿರಬೇಕು ಅನ್ನೋದು ಸಂಗೀತವನ್ನ ಆಸೆ ಆಗಿದೆ. ಆದರೆ ಇವತ್ತು ಭೂಮಿ ತನಗೆ ಬಳ್ಳಾರಿಗೆ ಪೋಸ್ಟಿಂಗ್ ಆಗಿದೆ ಅನ್ನೋ ಕಾರಣಕ್ಕೆ ಮನೆ ಬಿಟ್ಟು ಹೋಗ್ತಿದ್ದೀನಿ, ಅಚ್ಯುತ್ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿ ಹೊರಡೋದಕ್ಕೆ ಸಿದ್ಧವಾಗ್ತಾರೆ. ಆಗ ಸಂಗೀತಮ್ಮ ಬಂದು, ಬೇಡಮ್ಮ ಹೋಗಬೇಡ, ನನ್ನ ಮಗ ನನ್ನ ಮನೆಯನ್ನು ಬಿಟ್ಟು ಹೋಗಬೇಡ ಅಂತ ಹೇಳಿ ಭೂಮಿಯನ್ನು ತುಂಬ ಅಂದರೆ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾರೆ. ಇತ್ತ ಕಡೆ ಅಚ್ಯುತ್ ಕೂಡ ನನ್ನನ್ನು ಬಿಟ್ಟು ಹೋಗಲೇಬೇಕಾಗತ್ತಾ ನೀವು ಅಂತ ಕೂಡ ಕೇಳ್ತಾರೆ. ಆದರೆ ಭೂಮಿ ಏನನ್ನು ಕೂಡ ಮಾತನಾಡ್ತಾ, ದಯವಿಟ್ಟು ನನ್ನನ್ನು ಯಾವುದೇ ಕಾರಣಕ್ಕೂ ತಡಿಬೇಡಿ, ನಾನು ಹೋಗಲೇಬೇಕು ಅಂತ ಹೇಳಿ ಹೋಗ್ಬಿಡ್ತಾಳೆ. ಈ ಕಡೆ ಅಚ್ಯುತ್ ಹತ್ರ ಬಂದಂತಹ ಸಂಗೀತಮ್ಮ, ನೋಡು ಅಚ್ಯುತ, ಭೂಮಿ ಹೇಗೆ ಹೊರಟೋಗ್ಬಿಟ್ಲು, ಹೋಗು ಕರ್ಕೊಂಡು ಬಾರು ಅಂತ ಹೇಳ್ತಿದ್ದಾರೆ. ಭೂಮಿ ಹೋಗಬೇಡ ಅಂತ ಚೀರ್ಕೋತಿದ್ದಾರೆ. ಬಟ್ ಇದೆಲ್ಲವೂ ಕೂಡ ಸಂಗೀತಮ್ಮ ಕಂಡಂಥ ಕನಸಾಗಿದೆ. ಕನಸಲ್ಲಿ ಹೋಗಬೇಡ ಭೂಮಿ ಅಂತ ಹೇಳಿ ಜೋರಾಗಿ ಚೀರ್ಕೋತಿದ್ದಾಗೆ ಇಡೀ ಮನೆಯವ್ರು ಎಲ್ಲರೂ ಕೂಡ ಅಜಿತ್ ಸಮೇತರಾಗಿ ಅಲ್ಲಿಗೆ ಬರ್ತಾರೆ. ಏನಾಯಿತು ಅಂತ ಹೇಳಿ ಶ್ರವಣ್ ಮತ್ತು ಮಗ ನಚ್ಚಿ ಎಲ್ಲರೂ ಕೂಡ ಕೇಳ್ತಿದ್ದಾರೆ. ನನಗೆ ಕೆಟ್ಟ ಕನಸು ಬಿತ್ತು, ಭೂಮಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು, ಅವಳಿಗೆ ಬಳ್ಳಾರಿಲಿ ಪೋಸ್ಟಿಂಗ್ ಆಗುತ್ತೋ, ಹಾಗಾಗಿ ಅಜಿತ್ನ ಬಿಟ್ಟು ಕೂಡ ಹೋಗ್ಬಿಟ್ಲು, ನಾನು ಎಷ್ಟು ಕೇಳ್ಕೊಂಡು ಕೂಡ ಇರಲಿಲ್ಲ. ನಿಜವಾಗ್ಲೂ ಭೂಮಿ ಮತ್ತು ಅಜಿತ್ ಯಾವಾಗಲೂ ಜೊತೆ ಆಗಿರಬೇಕು, ನನಗೆ ಯಾಕೋ ತುಂಬಾ ಭಯ ಆಗ್ತದೆ ಅಂದಾಗ ಯಾಕೆ ಈ ರೀತಿ ಅನ್ಕೋತಿದ್ಯಾ, ಅವರಿಬ್ರು ಜಗಳನೇ ಆಡಲ್ಲ, ಆರಾಮಾಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ, ಸುಮ್ಮನೆ ನೀನು ವಿನಾಕಾರಣ ಯೋಚನೆ ಮಾಡ್ತಿದ್ಯಾಕ ಅಂತ ಹೇಳಿ ಶ್ರವಣ್ ಹೇಳ್ತಾರೆ. ಇದ ಕಡೆ ನಚ್ಚಿ, ಅಮ್ಮ ದಯಮಾಡಿ ಅರ್ಥ ಮಾಡ್ಕೊ, ಇದೆಲ್ಲವೂ ಕೂಡ ನಮ್ಮ ಮನಸ್ಸಿನ ರಿಫ್ಲೆಕ್ಷನ್ ಆಗಿರುತ್ತೆ ಕನಸುಗಳು, ನೀನು ಯಾವಾಗಲೂ ಕೂಡ ಇದೇ ರೀತಿ ಆಲೋಚನೆ ಮಾಡ್ತಾ ಇದೆಯಾ, ಅದೇ ಕಾರಣಕ್ಕೆ ನಿನಗೆ ಈ ರೀತಿ ಕನಸು ಬರ್ತದೆ, ಅದಕ್ಕೆ ಹೊರತಾಗಿ ಬೇರೆ ಅಂಥದ್ದೇನೂ ಕೂಡ ಇಲ್ಲ ಅಂತ ನಚ್ಚಿ ಹೇಳ್ತಾರೆ. ಆಗ ಸಂಗೀತಮ್ಮ, ನನಗೆ ಯಾಕೋ ಗೊತ್ತಿಲ್ಲ, ಮನಸ್ಸಲ್ಲಿ ಏನೋ ಒಂದು ರೀತಿ ತಳಮಳ ಆತಂಕ ಆಗ್ತಾನೆ ಇರತ್ತಾ, ಏನೋ ಆಗ್ಬಿಡುತ್ತೇನೋ ಅಂತ ಹೇಳಿ ಇಲ್ಲಿ ಸಂಗೀತಮ್ಮ ದುಗ್ಗಡವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಎದೆ ನೋಯ್ತದೆ ಅಂತಿದ್ದಾಗ ಈ ರೀತಿ ಸ್ಟ್ರೆಸ್ ಮಾಡಿಕೊಂಡ್ರೆ ಅದೇ ರೀತಿ ಆಗುತ್ತಲ್ವ ಅಂತ ಹೇಳಿ ನಚ್ಚಿ ಹೋಗಿ ಟ್ಯಾಬ್ಲೆಟ್ ತಂದು ಸಂಗೀತಮ್ಮಂಗೆ ರೆಸ್ಟ್ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಈ ಕಡೆ ಅಚ್ಯುತ್ತಲ್ಲೇ ಕೆಟ್ಟು ಹೋಗುತ್ತೆ, ಏನಪ್ಪ ಇದು ಏನು ಆಗೋಯ್ತು ಇಲ್ಲಿ ಅಂತ ಹೇಳಿ ತಕ್ಷಣ ತನ್ನ ರೂಮಲ್ಲಿದ್ದಂಥ ಸತ್ಯಣ್ಣ ಬಳಿಗೆ ಹೋಗಿದ್ದೆ. ಸತ್ಯಣ್ಣ, ದಯವಿಟ್ಟು ನನಗೆ ನಿಮ್ಮ ಬೆಲ್ಟ್ ತೊಗೊಂಡು ಹೊಡೀರಿ ಸತ್ಯಣ್ಣ, ನನ್ನ ಓವರ್ ಕಾನ್ಫಿಡೆನ್ಸ್ ಇಲ್ಲದ ಇಷ್ಟೆಲ್ಲ ಆಗೋದಕ್ಕೆ ಕಾರಣವಾಗುತ್ತೆ, ನನಗೆ ಏನೇ ಸಮಸ್ಯೆ ಬಂದರೂ ಕೂಡ ಬಗೆಹರಿಸ್ಬಿಡ್ತೀನಿ, ನನ್ನಿಂದ ಎಲ್ಲವೂ ಕೂಡ ಸಾಧ್ಯ ಅಂತಕ್ಕಂಥ ಓವರ್ ಕಾನ್ಫಿಡೆನ್ಸ್ ಇವತ್ತು ನನ್ನ ಅಮ್ಮನ ಈ ಪರಿಸ್ಥಿತಿಗೆ ತಳ್ಳಿರೋದು. ನಾನು ಯಾವಾಗಲೂ ಕೂಡ 1,000 ರೂಪಾಯಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೂ ಕೂಡ 1000 ಬಾರಿ ಯೋಚನೆ ಮಾಡ್ತೀನಿ, ಅಂಥದ್ರಲ್ಲಿ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಬೇಕಾದ್ರೆ ಯಾಕೆ ನಾನು ಏನೂ ಕೂಡ ಯೋಚನೆ ಮಾಡಲಿಲ್ಲ, ಅಂತೂ ನಾನು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಇವತ್ತು ನಾನು ಈ ಪರಿಸ್ಥಿತಿಗೆ ಬರೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಅಂತ ಅಜಿತ್ ಹೇಳ್ತಾರೆ. ಅಜಿತ್, ದಯವಿಟ್ಟು ಸಮಾಧಾನ ಮಾಡ್ಕೊಂಡು, ನೀನು ನೋಡ್ತಾ ಇದ್ರೆ ನನಗೆ ಭಯ ಆಗ್ತದೆ, ಮನೆಯವ್ರು ನೋಡಿದ್ರೆ ಗಾಬರಿ ಬಿದ್ದುಬಿಡ್ತಾರೆ, ಯಾಕಿಷ್ಟು ಸ್ಟ್ರೆಸ್ ಮಾಡಿಕೊಂಡು ಕಿರ್ಚಾಡ್ತಾ ಇದೆಯಾ, ಅಂಥದ್ದೇನೂ ಆಗಲ್ಲ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಹೇಗಣ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಇವತ್ತು ಜಸ್ಟ್ ಕನಸಲ್ಲಿ ನನ್ನ ಮತ್ತು ಭೂಮಿ ಬೇರೆ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅಷ್ಟು ಮಟ್ಟಿಗೆ ಆ ರೀತಿ ನೋವು ಮಾಡಿಕೊಂಡು ನೀವು ಕೂಡ ನೋಡಿದ್ರೆ, ಅಂಥದ್ರಲ್ಲಿ ಅಮ್ಮಂಗೆ ಏನಾದರೂ ಇದೇ ನಿಜ ಅಂತ ಗೊತ್ತಾದರೆ ಅವರ ಜೀವಕ್ಕೆ ಎಂಥ ಆಪತ್ತಾಗೋದಿಲ್ಲ. ನಾನು ಒಂದು ಕ್ಷಣ ಕೂಡ ಅಮ್ಮನ ಆರೋಗ್ಯದ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ, ಎಂಥ ಪಾಪಿ ಮಗ ಇರಬೇಕು ನಾನು ಅಂತ ಹೇಳಿ ಅಜಿತ್ ಹೇಳ್ತಿದ್ದಾರೆ. ನೋಡು ಅಜಿತ, 1.5 ವರ್ಷ ಕಳೆದು ಹೋಗಿದೆ, 1.5 ವರ್ಷ ಹಿಂದೆ ಹೋಗಿ ಖಂಡಿತ ನೀನು ಅದನ್ನು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ, ಸಾಧ್ಯ ಆಗತ್ತಾ ನೋಡು, ಸರಿಪಡಿಸು ಅಂತ ಹೇಳ್ತಾರೆ ಸತ್ಯಣ್ಣ. ಆ ರೀತಿ ಸರಿಪಡಿಸ್ಬೇಕು ಅನ್ನೋದಿದ್ದರೆ 1.5 ವರ್ಷ ಅಲ್ಲ 3.5 ವರ್ಷದಿಂದ ಹೋಗಿ ಸಾಹಿತ್ಯನ ನಾನು ಕಳ್ಕೊತಿರ್ಲಿಲ್ಲ ಸತ್ಯಣ್ಣ ಅಂತ ಹೇಳಿ ಅಜಿತ್ ಹೇಳ್ತಾರೆ. ಆಗ ಇಲ್ಲಿ ಸತ್ಯಣ್ಣ, ಹೌದು ಅಜಿತ, ನೀನು ಮದುವೆ ಆಗೋದಕ್ಕೆ ರೀಸನ್ನೇ ಸಾಹಿತ್ಯನ ಮರಿಬಾರ್ದು, ಅವಳ ನೆನಪಲ್ಲಿ ಬದುಕನ್ನು ಕಳಿಬೇಕು ಅಂತ ತಾನೆ. ಆದರೆ ಏನೇನೋ ನಡೆದು ಹೋಗಿದೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಹೇಗೂ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದೆಯಾ ಅನ್ನೋ ವಿಷಯಕ್ಕೆ ತಾನೇ ನಿನಗೆ ಯೋಚನೆ ಆಗ್ತಿರೋದು. ನೀನು ಮತ್ತು ಭೂಮಿ ಪರ್ಮನೆಂಟ್ ಆಗಿ ಮದುವೆ ಆಗಿಬಿಡಿ, ನೀನು ನಿಜವಾಗ್ಲೂ ಭೂಮಿನ ಮದುವೆ ಆಗು, ಆಗ ನಿನಗೆ ಈ ಒಂದು ಯೋಚನೆ ಕೂಡ ಇರುವುದಿಲ್ಲ ಅಂದಾಗ ಏನು ಮಾತಾಡ್ತಿದ್ರ ಸತ್ಯಣ್ಣ ನೀವು. ಭೂಮಿ ಏನಂತ ಹೇಳಿದ್ಲು, ಗುಡ್ ಬೈ, ನಿಂದು ಕೂಡ ನನ್ನನ್ನು ಭೇಟಿ ಮಾಡಬೇಡಿ ಅಂತ ತಾನೆ. ಅದರ ಅರ್ಥ ಏನು? ಖಂಡಿತವಾಗ್ಲೂ ಅವಳು ಮೊದಲೇ ಎಲ್ಲವನ್ನ ಕೂಡ ಯೋಚನೆ ಮಾಡಿದ್ಲು ಅನ್ಸುತ್ತೆ. ಅದೇ ಕಾರಣಕ್ಕೋಸ್ಕರನೇ ಈ ರೀತಿಯಾಗಿ ಅವಳು ಮಾತನಾಡ್ತಾ
ಮಾಡಿದ್ದಾಳೆ. ಭಾಗ್ಯಮ್ಮ ರಿಲೀಸ್ ಆಗ್ತಾರೆ, ತದನಂತರ ತಾನು ಕಾನ್ಸ್ಟೇಬಲ್ ಆಗ್ತೀನಿ, ನಮ್ಮನ್ನು ಬಿಟ್ಟು ಹೋಗ್ತೀನಿ, ನನ್ನ ಬದುಕನ್ನು ನಾನು ಕಟ್ಕೋತೀನಿ ಅಂತ. ಖಂಡಿತವಾಗ್ಲೂ ನಾಳೆ ಹಿಯರಿಂಗ್ ಡೇಟ್ ಇದೆ, ಅಲ್ಲಿ ಭಾಗ್ಯಮ್ಮ ರಿಲೀಸ್ ಆಗ್ತಾರೆ. ಯಾಕಂದರೆ ಭದ್ರ ಕನ್ಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಭಾಗ್ಯಮ್ಮ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ರಿಲೀಸ್ ಆದಮೇಲೆ ಮನೆಗೆ ಹೋಗ್ತಾರೆ. ಲಕ್ಷ್ಮಕ್ಕ ಅವ್ರ ಜೊತೆ ನಮ್ಮ ಕಾಂಟ್ಯಾಕ್ಟ್ ಮ್ಯಾರೇಜ್ ವಿಷಯವನ್ನು ಮಾತಾಡ್ತಾರೆ. ನಂತರ ಭೂಮಿ ಕೂಡ ನಮ್ಮ ಕಾಂಟ್ಯಾಕ್ಟ್ ಮ್ಯಾರೇಜ್ ಬಗ್ಗೆ ಅವರ ಅಮ್ಮಂಗೆ ಅರ್ಥ ಮಾಡಿಸ್ತಾರೆ. ಮೊದಲಲ್ಲಿ ಅವ್ರಿಗೆ ಸ್ವಲ್ಪ ನೋವಾಗುತ್ತೆ, ಖಂಡಿತ ನಿಜ. ಬಟ್ ತದನಂತರ ಖಂಡಿತ ಅದನ್ನು ಅವರು ಒಪ್ಕೋತಾರೆ, ಅರ್ಥ ಮಾಡ್ಕೋತಾರೆ. ನಂತರ ಅವರ ಬದುಕು ಅವ್ರಿಗೆ, ನಮ್ಮ ಬದುಕು ನಮಗೆ ಅಂತ ಹೇಳಿ ಅಜಿತ್ ಮಾತನಾಡ್ತಾರೆ. ಅಷ್ಟು ಸುಲಭಕ್ಕೆ ಹೇಳ್ತಾ ಇದೆಯಲ್ಲ ಅಜಿತ, ನಾನು ಹೋಗಿ ಮಾತಾಡಿ ಬರ್ತೀನಿ ಭೂಮಿ ಜೊತೆ ಅಂತ ಹೇಳಿ ಸತ್ಯನೇ ಹೇಳಿದಾಗ, ಏನು ಬೇಡ ಸತ್ಯನ, ನಾಳೆ ನನಗೆ ಹಿಯರಿಂಗ್ ಇರುವುದರಿಂದ ಸ್ವಲ್ಪ ಪ್ರಿಪೇರ್ ಆಗಬೇಕಾಗಿದೆ ಅಂತ ಹೇಳಿ ಅಜಿತ ಅದಕ್ಕೆ ಯೋಚನೆ ಮಾಡ್ತಿದ್ದಾರೆ. ತದನಂತರ ಬೆಳಗ್ಗೆ ಆಗ್ತಿದ್ದಾಗನೇ ಇಲ್ಲಿ ಕೋರ್ಟ್ ಇದೆ. ಕೋರ್ಟ್ನಲ್ಲಿ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಈಕೆನೇ ಅಪರಾಧಿ ಅಂತ ಸಾಬೀತಾಗಿರುವುದರಿಂದ ಭಾಗ್ಯಮ್ಮನಿಗೆ ಅವರ ಗಂಡನನ್ನ ಸಾಯಿಸಿದ ಕಾರಣಕ್ಕೆ ಮರಣದಂಡನೆಯನ್ನು ವಿಧಿಸಲಾಗಿದೆ ಅಂತ ಹೇಳಿ ಹೇಳ್ತಾರೆ. ಇದರಿಂದ ಎಲ್ಲರೂ ಆಘಾತಗೊಳ್ತಾರೆ. ಇಲ್ಲಿ ಜೋರಾಗಿ ಚೀರ್ಕೊಂಡು ಬಿಡ್ತಾಳೆ ಭೂಮಿ. ಬಿಕಾಸ್ ಇದೆಲ್ಲವೂ ಕೂಡ ಭೂಮಿ ಕಣ್ಣಂತ ಕನಸಾಗಿರತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು. ಅಜಿತ್ ಸಾಹೇಬ್ರು ಲಕ್ಷ್ಮಕ್ಕ ಹೇಳಿದಾಗೆ ಎಷ್ಟು ಸ್ವಾರ್ಥಿಗಳಲ್ವಾ, ತಮ್ಮ ಸ್ವಾರ್ಥಕ್ಕೋಸ್ಕರ ಅಮ್ಮನನ್ನು ಜೈಲಲ್ಲೇ ಇರಿಸ್ಬಿಟ್ರು. ಲಕ್ಷ್ಮಕ್ಕ ಹೇಳಿದಾಗಲೇ ನಾನು ಇದನ್ನು ಹೋಗಿ ಅವ್ರ ಹತ್ರ ಪ್ರಶ್ನೆ ಮಾಡಬೇಕಾಗಿತ್ತು, ಆದರೆ ತಪ್ಪು ಮಾಡಿಬಿಟ್ಟೆ. ಇಲ್ಲ, ಮೊದಲು ನಾನು ಇಲ್ಲಿಂದ ಮುಗಿದು ಹೋಗುವಷ್ಟರಲ್ಲಿ ಅಮ್ಮನ ಹಿಯರಿಂಗ್ ಡೇಟ್ ಬಂದಿರುತ್ತೆ. ಅಷ್ಟರಲ್ಲಿ ನಾನು ಒಂದು ಒಳ್ಳೆ ಲಾಯರ್ ಇಟ್ಟು ಅಮ್ಮನ ಬೇಲಿಂದ ಆಚೆ ತರಬೇಕು. ಆನಂತರ ಅಜಿತ್ ಸಾಹೇಬ್ರಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆದರೆ ನನ್ನ ಜೀವದ ಕೊನೆ ಉಸಿರಿರೋ ತನಕ ಅಜಿತ್ ಸಾಹೇಬ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಆ ಒಂದು ಕೋಪ, ನೋವು ನನ್ನಲ್ಲಿ ಇದ್ದೇ ಇರುತ್ತೆ. ಯಾವತ್ತೂ ನಾನು ಅವರನ್ನು ದ್ವೇಷ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ಭೂಮಿ ಅನ್ಕೋತಾರೆ. ನಂತರ ನಿಜವಾಗ್ಲೂ ಬೆಳಗ್ಗೆ ಆಗತ್ತೆ. ಅಜಿತ್ ಭಾಗ್ಯಮ್ಮ ಮತ್ತು ಭದ್ರನ ಕರ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ಭಾಗ್ಯಮ್ಮನ ಪರವಾಗಿ ಇರ್ತಕ್ಕಂಥ ಲಾಯರ್ ಭಾಗ್ಯಮ್ಮ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನಾವು ಎವಿಡೆನ್ಸನ್ನು ಸಬ್ಮಿಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಆಗ ಶ್ರವಣ್ ಅವರನ್ನು ಕೇಳ್ತಾರೆ. ಬಿಕಾಸ್ ಅವರೇ ಅವರ ಅಪೋಸಿಟ್ ಲಾಯರ್ ಆಗಿರೋದ್ರಿಂದ ಅವರನ್ನು ಲಾಯರ್ ಕೇಳ್ತಾರೆ, ಈ ರೀತಿ ಸಬ್ಮಿಟ್ ಮಾಡ್ತಿದ್ದಾರೆ, ನಿಮ್ದೇನಾದರೂ ಅಬ್ಜೆಕ್ಷನ್ ಇದೆಯಾ ಅಂತ. ಇಲ್ಲ, ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಶ್ರವಣ್ ಹೇಳ್ತಾರೆ. ನಂತರ ಒಂದಷ್ಟು ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ನಂತರ ಸಿದ್ಧಘಟ್ಟ ಪೊಲೀಸ್ ಸ್ಟೇಷನಿನ ಇನ್ಸ್ಪೆಕ್ಟರ್ ಅಜಿತ್ ಅವರನ್ನು ನಾವು ಕಟ್ಕಟ್ಟೆ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿ ಕಟಕಟ್ಟೆ ಮೇಲೆ ಕರೀತಾರೆ ಇಲ್ಲಿ ಭಾಗ್ಯಮ್ಮನ ಪರ ಲಾಯರ್. ನಂತರ ನೋಡಿ ಅಜಿತ್ ಅವರೇ, ನೀವೇ ತಾನೇ ಇವರನ್ನು ಅಪರಾಧಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು, ಮತ್ತು ನೀವೇ ತಾನೇ FIR ಕಾಪಿ ಎಲ್ಲ ಹಾಕಿದ್ದು. ಬಟ್ ಇವತ್ತು B ರಿಪೋರ್ಟ್ ಹಾಕ್ತಿದ್ರಲ್ಲ, ಅದಕ್ಕೆ ಕಾರಣ ಏನು ಅಂತ ಹೇಳಿ ಭಾಗ್ಯಮ್ಮನ ಪರ ಲಾಯರ್ ಪ್ರಶ್ನೆ ಮಾಡ್ತಾರೆ. ಹೌದು, ನಾವವತ್ತು ಒಬ್ಬರನ್ನ ಕರ್ಕೊಂಡು ಹೋಗಿ FIR ಹಾಕಿದ್ದು ನಿಜ, ಆದರೆ ಎಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ನಾವು ಅವರನ್ನು ಅವತ್ತು ಅರೆಸ್ಟ್ ಮಾಡಿದ್ವಿ. ಬಟ್ ತದನಂತರ ಗೊತ್ತಾಯಿತು ಒಬ್ಬರ ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳಿ. ಇಲ್ಲಿ ಭದ್ರಾನೇ ಆ ಕೆಲಸವನ್ನು ಮಾಡಿರುವುದು, ವೀರಣ್ಣ ಅವರನ್ನು ಸಾಯಿಸಿರುವುದು, ಶಾರದಾ ಅತ್ತೆಯನ್ನು ಕೂಡ ಆತ ಸಾಯಿಸೋದಕ್ಕೆ ಮುಂದಾಗಿದ್ದ ಸಂದರ್ಭದಲ್ಲಿ ನಾವು ಅವನನ್ನು ಬಾಯಿ ಬಿಡಿಸಿದಾಗ ಭಾಗ್ಯಮ್ಮನ ಅವರ ಗಂಡ ವೀರಣ್ಣನ ಕೂಡ ನಾನೇ ಸಾಯಿಸಲಿಕ್ಕೆ ಟ್ರೈ ಮಾಡಿದೆ ಅಂತ ಹೇಳಿ ಪ್ರಯತ್ನ ಪಟ್ಟೆ, ಖಂಡಿತ ಅದರಲ್ಲಿ ಸಕ್ಸಸ್ಫುಲ್ ಕೂಡ ಆದೆ ಅಂತ ಹೇಳಿ ಆತನೇ ಹೇಳಿದಾನೆ. ನಿಜ ಹೇಳಬೇಕು ಅಂದರೆ ಇಲ್ಲಿ ಭಾಗ್ಯಮ್ಮ ಅವರ ಗಂಡ ವೀರಣ್ಣವ್ರನ್ನ ಸಾಯಿಸಿದ್ದು ಭಾಗ್ಯಮ್ಮ ಅಲ್ಲ, ಭದ್ರ ಆಗಿದ್ದಾನೆ. ಆದರೆ ಭದ್ರನ ಹಿಂದೆ ಕಾಣದ ಕೈ ಕೆಲಸ ಮಾಡಿದ. ನಮಗೆ ಸ್ವಲ್ಪ ಸಮಯ ಅವಕಾಶ ಕೊಟ್ಟರೆ ಅವ್ರು ಯಾರು ಅನ್ನೋದನ್ನು ಖಂಡಿತ ಪತ್ತೆ ಹಚ್ತೀವಿ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಭದ್ರನನ್ನು ಪ್ರಶ್ನೆ ಮಾಡ್ತಿದ್ದಾಗೆ, ಯಾರು ನಿಮ್ಮಿಂದ ಇರೋದು, ಹೌದಾ, ನಿಜವಾಗ್ಲೂ ನೀವು ವೀರಣ್ಣನನ್ನು ಸಾಯಿಸಿದ್ದು ನಿಜಾನ ಅಂತ ಹೇಳಿ ಲಾಯರ್ ಪ್ರಶ್ನೆ ಮಾಡ್ತಿದ್ದಾಗೆ ಭದ್ರ ದೇವ್ಯಾನಿ ಕಡೆ ನೋಡ್ತಿದ್ದಾರೆ. ಬಿಕಾಸ್ ದೇವ್ಯಾನಿ ಕೂಡ ಅಲ್ಲಿ ಹಾಜರಿದ್ದಾರೆ. ಅದನ್ನು ಅಜಿತ್ ಅಬ್ಸರ್ವ್ ಮಾಡಿಬಿಡ್ತಾರೆ, ಯಾರನ್ನ ಭದ್ರ ಗಮನಿಸ್ತಿದ್ದಾನೆ ಅಂತ ಹೇಳಿ. ದೇವ್ಯಾನಿ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೇನೆ ಅಜಿತ್ಗೆ ಒಂದು ದೊಡ್ಡ ಸುಳಿವೆ ಸಿಕ್ಬಿಡತ್ತೆ. ಇಲ್ಲಿ ದೇವ್ಯಾನಿನ ವೀರಣ್ಣನ ಕೂಡ ಸಾಯಿಸಿರೋದು ಅಂತ ಹೇಳಿ. ಹಾಗಿದ್ರೆ ಖಂಡಿತವಾಗ್ಲೂ ಇಲ್ಲಿ ಏನೋ ಲಿಂಕ್ ಇದೆ ಅನ್ನೋದು ಕೂಡ ಇಲ್ಲಿ ಅಜಿತ್ಗೆ ಗೊತ್ತಾಗ್ತದೆ. ಅದರ ಮುಖಾಂತರ ವೀರಣ್ಣ ಅವರು ಸಾಕಿರ್ತಕ್ಕಂಥ ಮಗಳು ಭೂಮಿನೇ ಶಾರದಾ ಅತ್ತೆ ಮಗಳು ಮನಸ್ವಿನಿ ಅನ್ನೋ ವಿಷಯ ಕೂಡ ರಿವೆಲ್ ಆಗೋ ಚಾನ್ಸಸ್ ಸಹ ಇದೆ. ಹಾಗಿದ್ರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.